ಹೋಳಿ ಹಬ್ಬದ ನಿಮಿತ್ತವಾಗಿ ಜಮಖಂಡಿ ತಾಲೂಕಿನ ಹೊನ್ನೂರು ಗ್ರಾಮದಲ್ಲಿ ಪೊಲೀಸರಿಂದ ಶಾಂತಿ ಸಭೆ. ಮಾರ್ಚ್ 7 ಸಂಜೆ 7 ಗಂಟೆ ಸಂದರ್ಭ ಜಮಖಂಡಿ ತಾಲೂಕಿನ ಹೊನ್ನೂರು ಗ್ರಾಮದಲ್ಲಿ ಹೋಳಿ ಹಬ್ಬದ ನಿಮಿತ್ತವಾಗಿ ಪಿಎಸ್ಐ ಗಂಗಾಧರ ಪೂಜೇರಿಯವರ ನೇತೃತ್ವದಲ್ಲಿ ಶಾಂತಿ ಸಭೆ ಜರುಗಿತು. ಹೋಳಿ ಹಬ್ಬವನ್ನು ಸೌಹಾರ್ದಯುತವಾಗಿ ಮತ್ತು ಶಾಂತಿಯಿಂದ ಆಚರಿಸಬೇಕು ಎಂದು ಮತ್ತು ಸಹೋದರತ್ವ ಭಾವನೆಯಿಂದ ಕೋಮು ಸೌಹಾರ್ದತೆಗೆ ಯಾವುದೇ ರೀತಿಯಲ್ಲಿ ಧಕ್ಕೆ ಬಾರದಂತೆ ಹಬ್ಬವನ್ನು ಆಚರಿಸಿ ಎಂದು ಪಿಎಸ್ಐ ಅವರು ಸಾರ್ವಜನಿಕರಿಗೆ ಕರೆ ನೀಡಿದರು. ಹೋಳಿ ಹಬ್ಬದ ದಿನದಂದು ಮಧ್ಯಾಹ್ನ 12 ಗಂಟೆ 30 ನಿಮಿಷದವರೆಗೆ ಬಣ್ಣದಾಟವನ್ನು ಆಡಲು ಅವಕಾಶವಿದ್ದು, ಅಷ್ಟರೊಳಗಾಗಿ ಬಣ್ಣದಾಟವನ್ನು ಆಡಿ ಮುಗಿಸಬೇಕು. ಈ ಸಂದರ್ಭದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳಿಗೆ ಅವಕಾಶ ಕೊಡದಂತೆ ಎಚ್ಚರಿಕೆಯನ್ನು ವಹಿಸಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಅನೇಕ ವಿಚಾರಗಳನ್ನು ಹಂಚಿಕೊಂಡರು. ಸಭೆಯಲ್ಲಿ ಗ್ರಾಮದ ಪ್ರಮುಖರು, ಗುರು ಹಿರಿಯರು ಉಪಸ್ಥಿತರಿದ್ದರು. ಮಾಡದೇ ಇರೋದು ತುಂಬಾ ಉತ್ತಮ. ಚೆನ್ನಾಗಿ ಹೋಳಿ ಹುಣ್ಣಿಮೆ ಮಾಡ್ರಿ. ಮತ್ತೆ ಇನ್ನೊಂದೆರಡು ಅಂಶವನ್ನ ಹೇಳ್ತೀನಿ. ಸೊ ಆದಷ್ಟು ಹಿರಿಯ ನಾಗರಿಕರು ಇರ್ತಾರೆ, ಜಾಸ್ತಿ ಈಗ 60+ ಬಿಡ್ರಿ. ಈಗ ಯಾವುದು ಪ್ರಾಬ್ಲಮ್ ಆಗಲ್ದಂಗೆ ಹೋಳಿ ಹುಣ್ಣಿಮೆ ಮುಗಿಸ್ಕೊಡ್ಬೇಕು. ನೀವೆಲ್ಲರೂ ನಿಮ್ಮ ಜೊತೆ ನಾವಿರ್ತೀವಿ, ಯಾವುದೇ ತೊಂದರೆ ಆಗಲ್ದಂಗೆ ನೋಡ್ಕೊಳಕ. ಸೊ ನಿಮ್ಮ ಸಹಕಾರ ನಮ್ಮ ಜೊತೆ ಯಾವಾಗಿದ್ರು ಇರ್ಲಿ ಅಂತೀವಿ. ಒಂದು 5-6 ಪಾಯಿಂಟ್ ಹೇಳ್ತೀನಿ. ಅದನ್ನ ಈಗ ಇಲ್ಲಿ ಎಷ್ಟು ಬಂದವರು ಇದನ್ನ ಎಲ್ಲ ಹೊನ್ನೂರು ಊರಿಗೆ ತಿಳಿಸಿದ್ರೆ ಸೊ ನಮ್ದು ಅರ್ಧ ಕೆಲಸ ಮುಗಿತೈತಿ. ಸೊ ಹೋಳಿ ಹುಣ್ಣಿಮೆ ಅಂದ್ರೆ ಬಾಗಲಕೋಟೆ ಫೇಮಸ್. ಯಾಕಂದ್ರೆ ಕರ್ನಾಟಕದಾಗ ಎಲ್ಲೆಲ್ಲಿ ನೋಡಿದೀವಿ ಹೋಳಿ ಹುಣ್ಣಿಮೆ ಅಂದ್ರೆ ಬಾಗಲಕೋಟೆನಾಗ ಅತಿ ವಿಜೃಂಭಣೆಯಿಂದ ನಡೆಸ್ತಾರೋ. ಸೊ ಬಾಗಲಕೋಟೆ ನಗರದಾಗ ಬಿಟ್ಟನು ಉಳ್ಕಿದ್ದು ಎಷ್ಟು ಇವದವೆಲ್ಲ ಪಟ್ಟಣ ಆಗಲಿ ನಗರ ಆಗಲಿ ಅದ್ರ ಜಮಖಂಡಿನ ಇನ್ಕ್ಲೂಡ್ ಮಾಡ್ಕೊಂಡು ಹೋಳಿ ಹುಣ್ಣಿಮೆ ಫೇಮಸ್ ಆಗಿ ಆಚರಿಸ್ತಾರೆ. ಸೊ ಶುಕ್ರವಾರ ಹೋಳಿ ಹುಣ್ಣಿಮೆ ಇರ್ತದೆ, ಬಣ್ಣ ಇರ್ತದಲ್ಲ, ಬಣ್ಣವನ್ನು ಆದಷ್ಟು ನೈಸರ್ಗಿಕ ಬಣ್ಣವನ್ನು ಸೊ ನಾವು ಯಾವಾಗಿದ್ರು ಮೊದಲಿಂದ ಹೇಳ್ಕೊಂತ ಬಂದಿದ್ದೀವಿ. ಸೊ ಎಲ್ಲೆಲ್ಲಿ ಮಾರ್ತಾರಲ್ಲ ಜಮಖಂಡಿ ಸಿಟಿ ಹಿಡ್ಕೊಂಡು ಜಮಖಂಡಿ ತಾಲೂಕಿನಾಗ ಏನೈತಲ್ಲ, ಸೊ ನಾವೆಲ್ಲ ಅಂಗಡಿಗಳಿಗೆ ನೋಟಿಸ್ ಕೊಟ್ಟಿರ್ತೀವಿ. ಸೊ ನೈಸರ್ಗಿಕ ಬಣ್ಣವನ್ನ ನೀವು ಮಾರಾಟ ಮಾಡಬೇಕು. ಯಾವುದೇ ಕೆಮಿಕಲ್ ಆಗಿರೋದು ಅವು ಮಿಂಚ್ ಬಣ್ಣ, ಬಳಚೂರು ಬಣ್ಣ ಏನೇನು ಅಂತಾರಲ್ಲ ಅಂತಾವ್ ಯಾವುದೂ ಮಾಡಂಗಿಲ್ಲ ಅಂತ ಹೇಳಿ ನಾವು ಅವ್ರಿಗೆ ನೋಟಿಸ್ ಕೊಟ್ಟಿರ್ತೀವಿ. ಸೊ ಅವ್ರು ನೈಸರ್ಗಿಕ ಬಣ್ಣವನ್ನ ತರಿಸ್ತಾರೋ ಅದನ್ನ ಮಾರ್ತಿರ್ತಾರೋ. ಸೊ ನೀವು ಆದಷ್ಟು ಸೊ ಅಂಗಡಿಯವ್ರಿಗೆ ನೀವು ಅದನ್ನ ಕೊಡ್ರಿ, ಇಂಥದ ಕೊಡ್ರಿ, ಯಾವ್ದು ಬೇಡ್ತಿರ್ಲಿಲ್ಲ ಅದ್ರದ್ದು ಬೇಡಿಕೆ ಹೆಚ್ಚಾಗ್ತದೆ. ಸೊ ನೀವು ನೈಸರ್ಗಿಕ ಬಣ್ಣವನ್ನ ನಮಗೆ ಬೇಕು, ಹುಣ್ಣೂರಾಗ ನಾವು ಅದನ್ನ ಅಷ್ಟ ಆಡ್ತೀವಿ ಅಂತಂದ್ರೆ ಹುಣ್ಣೂರಾಗ ಎಲ್ಲ ಅಂಗಡಿಯವ್ರು ಅದನ್ನ ತರ್ತಾರೆ. ಸೊ ಅವ್ರಿಗೆ ನಿಮ್ಮಿಂದನೇ ಸ್ಟಾರ್ಟ್ ಆಯ್ತು. ಸೊ ಅಂಗಡಿಯವ್ರಿಗೆ ಹೇಳೋಕ್ಕಿಂತ ನಮ್ಮಿಂದನೇ ಸ್ಟಾರ್ಟ್ ಆಯ್ತು, ನಾವು ಇಂಥದ ಬಣ್ಣ ಬೇಕಪ್ಪ ಅಂತಂದ್ರೆ ಅಂಥದ್ದು ತರಿಸ್ಕೊಡ್ತಾರೆ. ಸೊ ಆದಷ್ಟು ಎಲ್ಲರಿಗೂ ಒಂದು ರಿಕ್ವೆಸ್ಟ್ ಏನಂದ್ರೆ ನೈಸರ್ಗಿಕ ಬಣ್ಣವನ್ನು ಆಟ ಆಡ್ರಿ. ಸೊ ಯಾವುದೇ ಈಗ ಪರಿಚಯ ಇದ್ದವ್ರಿಗೆ ಅಷ್ಟೇ ಹಚ್ಚ್ರಿ, ಪರಿಚಯ ಇಲ್ದವ್ರು ಭಾಳ ಇರ್ತಾರೆ. ನಾ ಹೇಳ್ದಂಗೆ ಇದು ಮೇನ್ ರೋಡಿಗೆ ಐತಿ, ಇಲ್ಲಿಂದ ಬನ್ನಟ್ಟಿಗೆ ಹೋಗೋ ಮಂದಿ ಆ ಕಡೆ ಮುಂದೆ ಹೋಗೋರು ಭಾಳ ಇರ್ತಾರೆ. ಮೇನ್ ರೋಡಿಗೆ ಇದ್ದಿದ್ರಿಂದ ಅವತ್ತು ಎಮರ್ಜೆನ್ಸಿಗೆ ಭಾಳ ಜನ ಬರ್ತಿರ್ತಾರೆ. ಸೊ ಗೌರ್ಮೆಂಟ್ ಹಾಲಿಡೇ ಏನು ಇದ್ದಂಗಿಲ್ಲ ಮೋಸ್ಟ್ಲಿ ಅವಾಗ. ಸೊ ತಹಶೀಲ್ದಾರ್ ಆಫೀಸಿಗೆ ಬರ್ಬೋದು, ನಮ್ಮ ಸ್ಟೇಷನ್ಗೆ ಅಂತೂ ರೆಗ್ಯುಲರ್ ಆಗಿ ಬರ್ತಿರ್ತಾರೋ. ಸೊ ಅದಕ್ಕಿಂತ ಎಮರ್ಜೆನ್ಸಿ ಅಂದ್ರೆ ಇದಕ್ಕೆ ಯಾವುದೋ ಹಾಸ್ಪಿಟ್ಲಿಗೆ ಹೋಗೋರು ಇರ್ತಾರೆ. ಸೊ ಅವ್ರು ಅವತ್ತು ಉಳ್ಕಿದ್ದ ಆಫೀಸ್ಗೆ ಹೋಗೋರು ಏನು ಮಾಡ್ತಾರೆ, ಇವತ್ತು ಬ್ಯಾಡ್ ಅಂತ ಬಿಡ್ಬೋದು. ಬಟ್ ಮೆಡಿಕಲ್ ಎಮರ್ಜೆನ್ಸಿ ಬರ್ತಂದ್ರೆ ಅವ್ರು ಹೋಗಲೇಬೇಕಾಗಿರ್ತೈತೆ. ಸೊ ಅಂಥವ್ರು ಯಾರು ಹೋಗ್ತಿರ್ತಾರಲ್ಲ ಅವ್ರಿಗೆ ನೀವು ಅನುವು ಮಾಡಿಕೊಡ್ಬೇಕು. ಅಲ್ಲಿ ರೋಡ್ನಾಗ ನಿಂತ್ಕೊಂಡು ಅವ್ರಿಗೆ ಗಾಡಿಗಳು ಸ್ಟಾಪ್ ಮಾಡೋದು, ಚಂದ ವಸೂಲಿ ಮಾಡೋ ಹುಡುಗರು ಇರ್ತಾರೋ. ಸೊ ನೀವೆಲ್ಲ ಹಿರಿಯರು ಬಂದಿರಿ ಅವ್ರಿಗೆಲ್ಲ ಹೇಳಬೇಕು. ಸೊ ಇಂಥದ್ದೆಲ್ಲ ಮಾಡಬಾರ್ದು, ಹುಣ್ಣೂರು ಹೆಸರು ಕೆಡಿಸ್ಬಾರ್ದು. ಸೊ ಹುಣ್ಣೂರಾಗಿ ಹಿಂಗೆ ಹೋಗಿದ್ದು ಅಲ್ಲಿ ನಮ್ಮ ಸ್ಟಾಪ್ ಮಾಡಿದ್ರು. ಸೊ ರೊಕ್ಕ ಕೊಡ್ರಿ, ಅದನ್ನು ಕೊಡ್ರಿ, ಇದನ್ನು ಕೊಡ್ರಿ ಅಂತೇಳಿ ನಮ್ಮವ್ರಂತೂ ಇರ್ತಾರೆ ಇಲ್ಲಿ ಕಾಯಂ, ಇಬ್ಬರಂತೂ ಇಲ್ಲಿ ಇಟ್ಟ ಇರ್ತೀವಿ. ಸೊ ಅದಕ್ಕಿಂತನೂ ನೀವು ನಿಮ್ಮ ಮನೆಗಳಾಗಲಿ, ನಿಮ್ಮ ಓಣ್ಯಾಗಲಿ, ನಿಮ್ಮ ಹುಡುಗರಿಗೆ ಒಂದ್ಸಲ ಇದನ್ನ ವಾರ್ನಾಗಲಿ ಅವ್ರಿಗೆ ತಿಳುವಳಿಕೆ ಹೇಳಿದ್ರಿ ಅಂದ್ರೆ ಸೊ ಯಾವುದೇ ಘಟನೆ ನಡೆಯಂಗಿಲ್ಲ. ಸೊ ಅಂಥವ್ರು ನಮಗೆ ಪರಿಚಯ ಇಲ್ದವ್ರು ಅವ್ರಿಗೆ ಬಣ್ಣ ಹಚ್ಚೋದು ಸ್ಟಾಪ್ ಮಾಡಿದ್ರಂದ್ರೆ ಸೊ ಅವ್ರದ್ದು ಏನು ಕೆಲಸ ಇರ್ತೈತಿ ಅವತ್ತು ಅವರು ಹೋಗ್ತಾರೆ, ಯಾವ್ದು ನಿಶ್ಚಿಂತೆಯಿಂದ ಹೋಗ್ತಾರೋ ಬರ್ತಾರೋ ಅವ್ರ ಕೆಲಸ ಮುಗಿಸ್ಕೋತಾರೆ. ಸೊ ನಿಮ್ಮದು ಏನೈತಲ್ಲ ನಿಮ್ಮ ಮನ್ಯಾಗ ನಿಮ್ಮ ಫ್ರೆಂಡ್ ಸರ್ಕಲ್ ಏನಿರ್ತೈತಿ, ಒಳಗೆ ಇರ್ತೈತಿ, ಒಂದು ಗುಂಪು ಇರ್ತೈತಿ, ನೀವು ಅವ್ರ ಜೊತೆ ಚೆನ್ನಾಗಿ ಆಡ್ರಿ. ಸೊ ಅದು ಇಂಥ ನಾರ್ಮಲ್ ಬಣ್ಣ ತೊಗೊಂಡು ಆಡ್ರಿ, ಯಾವುದೇ ಜಗಳ ತೊಗೊಂಡ್ಬರ್ಬೇಡ್ರಿ.